ದೇವರು ವಾಕ್ಯ ಧ್ಯಾನಿಸೋಣ. ಕೀರ್ತನೆ 91ನೇದಲ್ಲಿ ಅಲ್ಲಿ ಹೀಗೆ ಬರೆಯಲ್ಪಟ್ಟದಂತಂದ್ರೆ, ಪರಾತ್ಪರನ್ನು ಮರುಹುಕ್ಕಿರುವವರು ಸರ್ವಶಕ್ತನ ಆಸರದಲ್ಲಿ ಸುರಕ್ಷಿತರಾಗಿರ್ತಾರೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಯಾರು ಕರ್ತನನ್ನೇ ಆಶ್ರಯಿಸಿಕೊಳ್ಳುತ್ತಾರೋ, ಯಾರು ದೇವರನ್ನೇ ಆಶ್ರಯಿಸಿಕೊಳ್ಳುತ್ತಾರೋ, ಯಾರು ದೇವರನ್ನೇ ಕರ್ತನಾಗಿ ಅಂಗೀಕರಿಸ್ತಾರೋ, ಯಾರು ದೇವರ ವಾಕ್ಯದ ಅನುಸಾರವಾಗಿ ನಡೀತಾರೋ ಅವರಿಗೆ ಮಾತ್ರ ಸುರಕ್ಷತೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನ ಈ ಲೋಕದಲ್ಲಿ ಸುರಕ್ಷತೆ ಇಲ್ಲದೆ ಜೀವಿಸ್ತಾ ಇದ್ದಾರೆ. ಈಗ ಎಷ್ಟೋ ಜನ ಮಾಟ ಮಂತ್ರ ಎಂಬ ಬಂಧನಗಳಲ್ಲಿ ಬಂಧಿಸಲ್ಪಟ್ಟು ನಾನಾ ವಿಧವಾದಂತಹ ಸಂಕಟದಲ್ಲಿ ನರಳ್ತಾ ಇದ್ದಾರೆ. ಕಾರಣ ಅವ್ರಿಗೆ ಸುರಕ್ಷತೆ ಇಲ್ಲ. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ದೇವರು ಹೇಳ್ತಾ ಇದ್ದಾನೆ, ನಿನಗೆ ಸುರಕ್ಷತೆ ಬೇಕಾ? ಆ ಒಂದು ಭಯಂಕರವಾದಂತ ಬಂಧನದಲ್ಲಿ ನೀನು ಹೊರಗೆ ಬರಬೇಕಾ? ಹಾಗಾದ್ರೆ ನನ್ನನ್ನು ಆಶ್ರಯಿಸಿಕೊಳ್ಳುವುದಾಗಿ. ಪ್ರಿಯ ಮಗನೇ ಮಗಳೇ, ನನ್ನನ್ನು ನೀನು ಆಶ್ರಯಿಸಿಕೊಳ್ಳು, ನನ್ನನ್ನು ನೀನು ಆಶ್ರಯಿಸಿಕೊಳ್ಳು. ನಾನು ನಿನಗೆ ಭದ್ರತೆಯನ್ನು ಕೊಡುತ್ತೇನೆ, ನಾನು ನಿನಗೆ ದೈವಿಕವಾದಂತಹ ಒಂದು ಸಂರಕ್ಷಣೆ ಕೊಡುತ್ತೇನೆ, ನಾನು ನಿನಗೆ ಆಶ್ರಯ ಕೊಡ್ತೇನೆ ಎಂಬುದಾಗಿ ಕರ್ತನು ನಿನ್ನನ್ನು ಕರೀತಾ ಇದ್ದಾನೆ. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿ, ಇವತ್ತು ದೇವರ ಆಶ್ರಯದಲ್ಲಿ ಒಂದ್ ವೇಳೆ ನಾವು ಇಲ್ಲ ಅಂತಂದ್ರೆ ತಕ್ಷಣವೇ ಆತನ ಆಶ್ರಯವನ್ನು ಆಶ್ರಯಿಸಿಕೊಳ್ಳೋಣ. ಹಾಗಾಗಿ ಇಲ್ಲಿ ದೇವರು ನನ್ನನ್ನು ನೀನನ್ನು ಕರೀತಾ ಇದ್ದಾನೆ, ಆತನನ್ನು ಆಶ್ರಯಿಸಿಕೊಳ್ಳೋಣ. ಖಂಡಿತವಾಗಿ ಆತನ ಆಶ್ರಯದಲ್ಲಿ ನಮಗೆ ಭದ್ರತೆ ಇದೆ, ಆತನ ಆಶ್ರಯದಲ್ಲಿ ನಮಗೆ ಸುರಕ್ಷತೆ ಇದೆ, ಆತನ ಆಶ್ರಯದಲ್ಲಿ ನಮಗೆ ಸಂರಕ್ಷಣೆ ಇದೆ. ಹಲ್ಲೆಲೂಯಾ. ಯಾಕಂದ್ರೆ ಆತನು ಪರಾತ್ಪರನು, ಆತನು ಸರ್ವಶಕ್ತನು, ಆತನು ಎಲ್ಲದಕ್ಕಿಂತ ದೊಡ್ಡವನು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಲೋಕದೊಳಗಿಂತ ನನ್ನ ಒಳಗಿರುವ ಆತ ನಿನ್ನ ಒಳಗಿರುತ್ತನು, ಯೇಸು ಕ್ರಿಸ್ತನು ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ಆತನ ನೀವು ಆಶ್ರಯಿಸಿಕೊಳ್ಳುವುದಾದ್ರೆ, ಆತನ ನೀವು ಸ್ವೀಕರಿಸಿಕೊಳ್ಳುವುದಾದರೆ, ಆತನನ್ನು ನೀವು ಕರ್ತನೆಂದು ಅರಿಕೆ ಮಾಡಿ ನೀವು ಸ್ವೀಕರಿಸಿಕೊಳ್ಳುವುದಾದರೆ ಖಂಡಿತವಾಗಿ ನಿನಗೆ ಸುರಕ್ಷತೆ ಇದೆ. ಹಲ್ಲೆಲೂಯಾ. ದೇವರು ವಾಕ್ಯ